ನ್ಯಾಯಾಲಯದ ತೀರ್ಮಾನವನ್ನ ಎಲ್ಲರೂ ಒಪ್ಪಬೇಕಾಗ್ತದೆ ಮತ್ತು ಆ ಸಂದರ್ಭದಲ್ಲಿಯೂ ನಾವು ಹೇಳಿಕೆ ಕೊಟ್ಟಿದ್ವಿ, ಯಾರು ತಪ್ಪು ಮಾಡಿದ್ರೆ ಅವರಿಗೆ ಭಾರತದ ಕಾನೂನು ಒಂದು ಪರಿಮಿತಿಯಲ್ಲಿ ಏನು ಶಿಕ್ಷೆ ಆಗಬೇಕು ಅದು ಶಿಕ್ಷೆ ಆಗ್ತದೆ. ತನಿಖೆ ಆದ ನಂತರ, ವಿಚಾರಣೆ ಆದ ನಂತರ ಶಿಕ್ಷೆ ಆಗ್ತದೆ. ತಪ್ಪು ಮಾಡಿರಲಿಲ್ಲ ಅಂದ್ರೆ ಶಿಕ್ಷೆ ಆಗಲ್ಲ. ಇವತ್ತು ನ್ಯಾಯಾಲಯ ತೀರ್ಮಾನ ಕೊಟ್ಟಿದೆ ಅಂದ್ರೆ ನ್ಯಾಯಾಲಯ ತೀರ್ಮಾನವನ್ನ ಒಪ್ಪಬೇಕು. ಉಳಿದದ್ದು ಮುಂದಿನ ಆಯ್ಕೆಗಳು ಅವ್ರವ್ರಿಗೆ ಆರೋಪಿಗಳಿಗೆ ಬಿಟ್ಟದ್ದು. ಆದರೆ ಇವತ್ತು ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅಂತಂದ್ರೆ ನ್ಯಾಯಾಲಯ ತೀರ್ಪು ಬಗ್ಗೆ ನಾವೇನು ಹೇಳಿದಿರ್ತದೆ. ನ್ಯಾಯಾಲಯ ತೀರ್ಪು ಅದು ಒಂದು ಸಂಪೂರ್ಣವಾದಂಥ ಸಾಕ್ಷಿ ಆಧಾರಗಳೊಂದಿಗೆ ತೀರ್ಪು ಕೊಟ್ಟಿರ್ತದೆ. ನಾನು ನ್ಯಾಯಾಲಯ ತೀರ್ಪು ನಮ್ಮ ದೇಶದೊಳಗೆ ಮಹಿಳೆಯರು ಮತ್ತು ಇವರು ಎಷ್ಟೇ ನಾವು ಇದ್ರೂ ಸಹಿತ ನಾವು ಮಹಿಳೆಯರನ್ನ ಅತ್ಯಂತ ಗೌರವದಿಂದ ನೋಡುವಂಥ ಒಂದು ಸಮಾಜ ನಮ್ಮದು. ಹೀಗಾಗಿ ನ್ಯಾಯಾಲಯ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತೀರ್ಪು ಕೊಟ್ಟದು. ನ್ಯಾಯಾಲಯದ ತೀರ್ಮಾನವನ್ನ ಎಲ್ಲರೂ ಒಪ್ಪಬೇಕಾಗ್ತದೆ ಮತ್ತು ಆ ಸಂದರ್ಭದಲ್ಲಿಯೂ ನಾವು ಹೇಳಿಕೆ ಕೊಟ್ಟಿದ್ವಿ, ಯಾರು ತಪ್ಪು ಮಾಡಿದ್ರೆ ಅವರಿಗೆ ಭಾರತದ ಕಾನೂನು ಒಂದು ಪರಿಮಿತಿಯಲ್ಲಿ ಏನು ಶಿಕ್ಷೆ ಆಗಬೇಕು ಅದು ಶಿಕ್ಷೆ ಆಗ್ತದೆ. ತನಿಖೆ ಆದ ನಂತರ, ವಿಚಾರಣೆ ಆದ ನಂತರ ಶಿಕ್ಷೆ ಆಗ್ತದೆ. ತಪ್ಪು ಮಾಡಿರಲಿಲ್ಲ ಅಂದ್ರೆ ಶಿಕ್ಷೆ ಆಗಲ್ಲ. ಇವತ್ತು ನ್ಯಾಯಾಲಯ ತೀರ್ಮಾನ ಕೊಟ್ಟಿದೆ ಅಂದ್ರೆ ನ್ಯಾಯಾಲಯ ತೀರ್ಮಾನವನ್ನ ಒಪ್ಪಬೇಕು. ಉಳಿದದ್ದು ಮುಂದಿನ ಆಯ್ಕೆಗಳು ಅವ್ರವ್ರಿಗೆ ಆರೋಪಿಗಳಿಗೆ ಬಿಟ್ಟದ್ದು. ಆದರೆ ಇವತ್ತು ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅಂತಂದ್ರೆ ನ್ಯಾಯಾಲಯ ತೀರ್ಪು ಬಗ್ಗೆ ನಾವೇನು ಹೇಳಿದಿರ್ತದೆ. ನ್ಯಾಯಾಲಯ ತೀರ್ಪು ಅದು ಒಂದು ಸಂಪೂರ್ಣವಾದಂಥ ಸಾಕ್ಷಿ ಆಧಾರಗಳೊಂದಿಗೆ ತೀರ್ಪು ಕೊಟ್ಟಿರ್ತದೆ. ನಾನು ನ್ಯಾಯಾಲಯ ತೀರ್ಪು ನಮ್ಮ ದೇಶದೊಳಗೆ ಮಹಿಳೆಯರು ಮತ್ತು ಇವರು ಎಷ್ಟೇ ನಾವು ಇದ್ರೂ ಸಹಿತ ನಾವು ಮಹಿಳೆಯರನ್ನ ಅತ್ಯಂತ ಗೌರವದಿಂದ ನೋಡುವಂಥ ಒಂದು ಸಮಾಜ ನಮ್ಮದು. ಹೀಗಾಗಿ ನ್ಯಾಯಾಲಯ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತೀರ್ಪು ಕೊಟ್ಟದು.